ಏನು ಸಮಸ್ಯೆ ಆಗ್ತಿದೆ? ಅಷ್ಟು ದೂರದಿಂದ ನೀರು ಹೊತ್ಕೊ ಬರ್ತಾ ಇದ್ದೀರಾ, ರಣ ಬಿಸಿಲು, ಯಾಕೆ ಅಲ್ಲಿಂದ ನೀರು ತರ್ತಿದ್ದೀರಾ? ನಿಮಗೆ ನೀರಿನ ಕಲೆಕ್ಷನ್ ಇಲ್ವಾ ಅಂತ ಹೇಳಿ. ನೀರಿಲ್ಲ ನಮಗೆ ಕುಡಿಯೋಕ್ಕೆ, ನಮಗೆ ಮನೇಲಿ ಇರೋಕ್ಕೆ ನಮಗೆ ಜಾಗ ಇಲ್ಲ. ನಮ್ಮ ಮಾವೆಲ್ಲ ಮಾರ್ಕೊಂಡಿದ್ದಾರೆ. ತೇಲ್ ಅಗ್ರಿಮೆಂಟ್ ಮಾಡಿ ನಮ್ಮ ಓಡ್ಸೋಕ್ಕೂ ನಿಂತಾರೆ. KR ನಗರದ ನಿಮ್ಮ ಸಿದ್ದಾಪುರದ ಈ ಒಂದು ಕುಟುಂಬಕ್ಕೆ ಕುಡಿಯೋ ನೀರಿಲ್ಲ, ಒಂದು BPL ಕಾರ್ಡ್ ಇಲ್ಲ, ವಿದ್ಯುತ್ ಶಕ್ತಿನೇ ಇಲ್ಲ ಅಂದರೆ ಯಾವ ನಾಗರಿಕ ಸಮಾಜದಲ್ಲಿ ನೀವು ಬದುಕ್ತಾ ಇದ್ದೀರಿ? ಸನಮೇಶ್ವರ ಹತ್ರ, ರವಿಶಂಕರ್ ಹತ್ರ, ಪ್ರತಿಯೊಬ್ಬರ ಹತ್ರನೂ ಹೋಗಿದ್ದೀನಿ, ಪ್ರತಿಯೊಂದನ್ನು ಇದು ಮಾಡಿದ್ದೀನಿ. ಆದ್ರೂ ಸುತ್ತ ಅವರು ವ್ಯವಸ್ಥೆ ಮಾಡಿಕೊಡ್ಲಿಲ್ಲ ಸರ್ ನನಗೆ. ಸಿದ್ದರಾಮಯ್ಯನವರೇ, ಹಸುವಿಲ್ಲದ ಮುಕ್ತ ಕರ್ನಾಟಕ ಅಂತೀರಿ. ಎಲ್ಲಿ ಸ್ವಾಮಿ ಅಕ್ಕಿ ಇಲ್ಲ, ಅವ್ರಿಗೆ ಊಟ ಮಾಡೋಕ್ಕೆ ರೈಸ್ ಇಲ್ಲ. ಯಾವನೋ ವಿದ್ಯಾವಂತ ರಿಲೇಟಿವ್ ಲಾಯರ್ ಆದ ತಕ್ಷಣಕ್ಕೆ ಜಮೀನು ಕಿತ್ಕೊಂಡು ನೋಡಿ, ವಿದ್ಯಾವಂತರು ಇವತ್ತು ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಅಂದರೆ ಸಿಕ್ಕಾಬಟ್ಟೆ ಮೋಸ ಮಾಡ್ತಿರೋದು ವಿದ್ಯಾವಂತರು. ಈ ಸರ್ಕಾರಗಳು ಬಂದಿದೆ, ಓಟ್ ಹಾಕ್ಸ್ಕೋತೀರಿ, ಕುಡಿಯೋ ನೀರು ಕೊಡಲ್ಲ, ಕರೆಂಟ್ ಕೊಡಲ್ಲ, ಒಂದು BPL ಕಾರ್ಡು ಕೊಡಲ್ಲ. ಯಾಕೆ ಈ ಥರ ಕಷ್ಟ ನಿಮಗೆ ಅಂತೇಳಿ? ನಮ್ಮ ಕೊಟ್ಟ ಕಷ್ಟ ಇನ್ನೊಬ್ರು ಕೊಡಬಾರ್ದು ಅಂತ ಜೀವನ ಸಾಗ್ತಾ ಇದ್ದೀವಿ ಸರ್. ನಿಮ್ಗೆ ಏನಕ್ಕೆ ಸವಲತ್ತುಗಳು ಸಿಗ್ತಾ ಇಲ್ಲ? ಏನೇನು ಸವಲತ್ತು ಬೇಕು ಅಂತ? ಓಟ್ ಹಾಕೋದು ಸಿದ್ದಾಪುರ ಗ್ರಾಮಕ್ಕೆ. ಬ್ಯಾಡ್ರಳ್ಳಿ ಅವ್ರು ಕೇಳಿದ್ರೆ ನೀವು ಸಿದ್ದಾಪುರಕ್ಕೆ ಓಟ್ ಹಾಕ್ತೀರಾ ಅಂತ ಹೇಳ್ತಾರೆ. ಸಿದ್ದಾಪುರದವ್ರು ಕೇಳಿದ್ರೆ ನೀವು ಬ್ಯಾಡ್ರಳ್ಳಿ ಗ್ರಾಮ ಪಂಚಾಯತಿಗೆ ಸೇರ್ಕೊಂಡೈತಿ ಅಂತ ಹೇಳ್ತಾರೆ ಜಮೀನು. ಈ ಎರಡು ಇದರಿಂದನೇ ನಮಗೆ ಪ್ರಾಬ್ಲಮ್ ಸರ್. ಟೋಟಲಿ ಸರ್ಕಾರದ ಯಾವ ಸವಲತ್ತುಗಳು ನಿಮ್ಗೆ ಸಿಗ್ತಾ ಇಲ್ಲ? ಯಾವುದು ಸರ್ಕಾರದ ವ್ಯವಸ್ಥೆ ಯಾವುದನ್ನು ಸುಧಾ ನಾವು ತಗೊಂಡೇ ಇಲ್ಲ ಸರ್. ಗೃಹಲಕ್ಷ್ಮಿದು ಯಾವುದೇ ಆಗಲಿ, ಗ್ಯಾಸ್ದಾಗಲಿ ಯಾವುದೇ ಆಗಲಿ ನಾವು ಯಾವುದನ್ನು ತಗೊಂಡೇ ಇಲ್ಲ ಸರ್. ಬ್ಯಾಡ್ರಳ್ಳಿ ಅವ್ರು ನೋಡ್ರೆ ಬ್ಯಾಡ್ರಳ್ಳಿಗೆ ನೀವು ಸೇರ್ಕೊಳ್ಳಲ್ಲ. ಈ ಕಡೆ ಸಿದ್ದಾಪುರ ಬರೀ ಓಟ್ ಮಾತ್ರ ಐತೆ, ನಿಮ್ಮದು ಜಮೀನು ಬ್ಯಾಡ್ರಳ್ಳಿ ಸೇರ್ಕೊಂಡೈತಿ ಅಂತ ಹೇಳ್ತಾರೆ. ಎರಡು ಕಡೆಗೂ ಸೇರ್ಕೊಳ್ಳೋ ಮಧ್ಯದಲ್ಲಿರೋದೇ ಒಂದು ಪ್ರಾಬ್ಲಮ್ ಆಗೈತೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯ ವ್ಯಾಪ್ತಿಗೆ ಬರ್ತಕ್ಕಂತಹ KR ನಗರ ವಿಧಾನಸಭಾ ಕ್ಷೇತ್ರದ ಬ್ಯಾಡರಳ್ಳಿ ಮತ್ತು ಸಿದ್ದಾಪುರ ನಡುವೆ ಬರ್ತಕ್ಕಂತಹ ಒಂದು ಮನೆ, ಈ ಒಂದು ಮನೆಯನ್ನು ನೀವು ನೋಡಿದ್ರೆ ನಿಜವಾಗ್ಲೂ ಕೂಡ ಈ ಒಂದು ನಾಗರಿಕ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆಗೆ ಗ್ರಾಸವಾಗ್ತದೆ. ಪ್ರಮುಖವಾಗಿ ಮಹೇಶ ಮತ್ತು ನಾಗಮ್ಮ ಎನ್ನೋ ದಂಪತಿ ಇಲ್ಲಿ ಈ ಒಂದು ಮನೆಯಲ್ಲಿ ವಾಸ ಇರ್ತಾರೆ. ನಂತರ ಅವರ ಮಗಳು ಕೂಡ ಇಲ್ಲೇ ಇರ್ತಾರೆ, ಪ್ರಭಾಮಣಿ ಮತ್ತು ವಿಜಯ್ ಅಂತೇಳಿ. ಸೊ ಇವಾಗ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ನಾಗಮ್ಮ ಅವ್ರನ್ನ ಮುಟ್ಕಿದ್ದಾರೆ. ನಾನು ಏನಕ್ಕೆ ವಿಚಾರವನ್ನು ಹೇಳ್ತಿದ್ದೀನಿ ಅಂದರೆ, ವೋಟ್ ಹಾಕ್ಸ್ಕೊಳ್ಳಿಕ್ಕೆ ಮಾತ್ರ ಇವರಿಗೆ ವೋಟರ್ ID ಕಾರ್ಡನ್ನು ಕೊಟ್ಟಿದ್ದಾರೆ. ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಅಂದರೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ. ಒಂದು ಶಕ್ತಿ ಯೋಜನೆಯನ್ನು ಮಾಡಿದ್ದೀವಿ, ಆಧಾರ್ ಕಾರ್ಡ್ ಮುಖಾಂತರ ಎಲ್ಲ ಸರ್ಕಾರದ ಸವಲತ್ತುಗಳನ್ನು ಬಳಸ್ಕೊಳ್ಳಿ, 5 ಭಾಗ್ಯಗಳನ್ನು ಕೊಟ್ಟಿದ್ದೀವಿ ಅಂತೇಳಿ ಸಿದ್ದರಾಮಯ್ಯನವರು ರಣರೋಚಕವಾದ ಒಂದು ಭಾಷಣವನ್ನು ಮಾಡ್ತಾರೆ. ಎಲ್ಲೋ ಒಂದು ಕಡೆ ದೀಪದ ಕೆಳಗೆ ಕತ್ತಲು ಎನ್ನುವಂತೆ ಈ ಥರದ ಎಷ್ಟೋ ಕುಟುಂಬಗಳು ಸರ್ಕಾರದ ಯೋಜನೆಗಳಿಂದ ವಂಚಿತರಾಗಿದ್ದಾರೆ. ನಿಜವಾಗ್ಲೂ ಕೂಡ ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕೂಡ ಕುಡಿಯೋ ನೀರಿಗೆ, ಒಂದು BPL ಕಾರ್ಡ್ಗೆ, ಜೊತೆಗೆ ಒಂದು ಗ್ಯಾಸ್ ಕನೆಕ್ಷನ್ ತೊಗೊಳ್ಲಿಕ್ಕೂ ಕೂಡ ಇವರು ಪರದಾಡ್ತಕ್ಕಂಥ ಪರಿಸ್ಥಿತಿ. ಇಲ್ಲಿ ಸಾವಿರಾರು ವಾಹನಗಳು ಬ್ಯಾಡ್ರಳ್ಳಿ ಮತ್ತು ಸಿದ್ದಾಪುರ ನಡುವೆ ಚಲಿಸ್ತಿರ್ತಾರೆ. ಪ್ರಾಯಶಃ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಮನೆಯ ಕದವನ್ನು ತಟ್ಟಿದ್ದಾರೆ, ಓಟನ್ನು ಕೇಳಿರ್ತಾರೆ. ಈ ಒಂದು ಕ್ಷೇತ್ರದಲ್ಲಿ ಶಾಸಕರಾಗಿ ರವಿಶಂಕರ್ ಅವರು ಆಯ್ಕೆ ಆಗಿದ್ದಾರೆ. ಸೊ ಶಾಸಕರಿಗೆ ನಾನು ನೈತಿಕವಾಗಿ ಪ್ರಶ್ನೆಯನ್ನು ಇಡ್ತೀನಿ, ಸಮಸ್ಯೆಯನ್ನು ಅವ್ರ ಮುಂದೆ ಇಡಲಿಕ್ಕೆ ನಾನು ಒಂದು ಪ್ರಯತ್ನವನ್ನು ಪಡ್ತೀನಿ. ನಾಗಮ್ಮ ಅವರೇ ನಮಸ್ಕಾರ, ಹೇಗಿದ್ದೀರಾ? ಏನು ನಿಮ್ಮ ಪರಿಸ್ಥಿತಿ ಅಂತೇಳಿ? ಏನು ಸಮಸ್ಯೆ ಆಗ್ತಿದೆ? ಅಷ್ಟು ದೂರದಿಂದ ನೀರು ಹೊತ್ಕೊ ಬರ್ತಾ ಇದ್ದೀರಾ, ರಣ ಬಿಸಿಲು, ಯಾಕೆ ಅಲ್ಲಿಂದ ನೀರು ತರ್ತಿದ್ದೀರಾ? ನಿಮಗೆ ನೀರಿನ ಕಲೆಕ್ಷನ್ ಇಲ್ವಾ ಅಂತ ಹೇಳಿ. ನೀರಿಲ್ಲ ನಮಗೆ ಕುಡಿಯೋಕ್ಕೆ, ನಮಗೆ ಮನೇಲಿ ಇರೋಕ್ಕೆ ನಮಗೆ ಜಾಗ ಇಲ್ಲ. ನಮ್ಮ ಮಾವೆಲ್ಲ ಮಾರ್ಕೊಂಡಿದ್ದಾರೆ. ತೇಲ್ ಅಗ್ರಿಮೆಂಟ್ ಮಾಡಿ ನಮ್ಮ ಓಡ್ಸೋಕ್ಕೂ ನಿಂತಾರೆ. ಅಂದರೆ ನೀವು, ನಿಮ್ಮ ಮಾವವ್ರ ಹೆಸರೇನು? ನೀವು ಇಲ್ಲಿಗೆ ಮದುವೆ ಆಗಿದ್ದ ಒಂದು ಸ್ವಲ್ಪ ಡೀಟೇಲ್ ಹೇಳಿದ್ದು, ಯಾವ ಊರು, ನಿಮ್ಮ ಮಾವವ್ರ ಹೆಸರೇನು, ಏನೇನಾಯಿತು? ಕಾಳನಹಳ್ಳಿಗೆ ನಾವು ಮದುವೆ ಆಗಿದ್ದು. ಮದುವೆ ಆದ್ಮೇಲೆ 2 ಮಕ್ಕಳು ಆದವು. 2 ಮಕ್ಕಳಾದ್ಮೇಲೆ ಚಿಕ್ಕ ಮಕ್ಕಳನ್ನ ಕಟ್ಕೊಂಡು ಇಲ್ಲಿಗೆ ಬಂದು ನಾವು ಹೊಲ್ತಾವ್. ನಮ್ಮ ಕುಟುಂಬನೇ ಬಂದು, ನಮ್ಮ ಅತ್ತೆ, ನಮ್ಮ ಮಾವ, ಶಾರದಮ್ಮ, ಪುಟ್ಸ್ವಾಮಿ. ಈಗ ಪುಟ್ಸ್ವಾಮಿ ಅವರ ಸೊಸೆ ನೀವು? ನಾವು ಪುಟ್ಸ್ವಾಮಿ ಸೊಸೆ. ನಮ್ಮ ಯಜಮಾನ್ರು ಮಹೇಶ, ಅವರು ತೀರೋದ್ರು. ಅವ್ರು ತೀರೋಗಿ ಆಟಿಕಾಗಿ ತೀರೋದ್ರು. ಅವ್ರು ತೀರೋದ್ಮೇಲೆ ಎಲ್ಲನೂ ಅಗ್ರಿಮೆಂಟ್ ಮಾಡಿಬಿಟ್ಟು ಏನೂ ಇಲ್ದಾರಂಗೆ ಹೋಗೋರೆ ನಮ್ಮ ಮಾವ ದೂರ ಕಾಳನಹಳ್ಳಿಗೆ ಹೋಗಿ ಮಾರಮ್ಮ ಪೂಜೆ ಮಾಡ್ಕೊಂಡು ಅವ್ರೆ. ಈಗ ನಿಮ್ಗೆ ಏನು ಸಮಸ್ಯೆ ಆಗ್ತಿದೆ ಜೀವನ ನಡೆಸೋಕ್ಕೆ? ಈಗ ನಿಮ್ಮ ಮಾವರೇನೋ ಮಾಡಿದ್ರು ಹಿಂಗೆ ಆಗಿದೆ ಅಲ್ವಾ? ನಿಮ್ಗೆ ಸಮಸ್ಯೆ ಏನು? ಈ ಮನೆಯಲ್ಲಿ ವಾಸ ಇದ್ದೀರಾ? ಎಷ್ಟು ವರ್ಷದಿಂದ ವಾಸ ಇದ್ದೀರಾ? ಎಷ್ಟು ವರ್ಷದಿಂದ BPL ಕಾರ್ಡ್ ಇಲ್ಲ? ಏನು ಸಮಸ್ಯೆ ಇದೆ? ನಮಗೆ ಎಲ್ಲ ಒಂದು 10 ವರ್ಷದಿಂದ ಕಾರ್ಡಿಲ್ಲ, ಅಕ್ಕಿ ಕಾರ್ಡಿಲ್ಲ. ಆಧಾರ್ ಕಾರ್ಡ್ ಈಗ ಒಂದು 7 ಬಿಮ್ಮನ್ಸಲ್ಲಿ ಮಾಡಿಸ್ಕೊಂಡವು ನಾವೇ. ನೀರು ನಾವು ಅಲ್ಲಿಗೆ ಸಿದ್ದಾಪುರದ ಬೋರ್ಗಿನಿಂದ ಹೊಡ್ತಿದ್ದೋ, ಅಲ್ಲಿ ಬೋರ್ ಏನದೆ ಅಲ್ಲಿಂದ ಹೊತ್ಕೊಂಡು ಜೀವನ ಮಾಡ್ದು. ಇಲ್ಲಿ ಪಂಚಾಯತಿಯವರು ಸಂಬಂಧಪಟ್ಟ MLAಗಳಿಗೆ ನಮಗೆ ನೀರು ಬೇಕು ಅಂತ ಕೇಳಿಲ್ವಾ? ನಾವು ಕೇಳ್ದೋ ಅಲ್ಲಿಂದ ನಮಗೆ ಪೈಪ್ ಸೇರಿಸಿ ನಾವು ಮಾಡೋಕ್ಕಾಗಿಲ್ಲ ಅಂದರು. ಅದೇ ಜನ ಬಂದು ನಿಮ್ಗೆ ಓಟ್ ಕೇಳ್ತಾರ? ಹೋಗಲಿ, ಓಟ್ ಕೇಳ್ತಾರೆ, ಓಟ್ ಹಾಕೊಟ್ಟು ಮಾಡಿಸ್ಕೊಡ್ತೀವಿ ಅಂದರು. ಆಗ
ಈಗ ಮಾಡಿಸ್ಕೊಡ್ನಿಲ್ಲ. ಈ ಜನಗಳಿಗೆ ವೋಟ್ ಮಾತ್ರ ಬೇಕು, ನಿಮಗೆ ಸೌಕರ್ಯ ಕೊಡೋಕೆ ಆಗ್ತಿಲ್ವಾ? ಇಲ್ಲ, ಏನು ಮಾಡೋದು, ನಾವು ಹೋಗಿ 4-5 ಸತಿನೇ ಕೇಳ್ದೋ, ನೀರು ಇಲ್ಲ ಗಣ, ನಮ್ಗೆ ಅಕ್ಕಿ ಕಾರ್ಡಿಲ್ಲ, ನಮಗೆ ಏನೂ ಇಲ್ಲ ಅಂತಲೇ ಕೇಳ್ದೋ, ಕರೆಂಟು ಇಲ್ಲ ಅಂತಂದು. ಈಗ ಎಷ್ಟು ವರ್ಷದಿಂದ ಕರೆಂಟು ಇಲ್ದೇ, ಅಕ್ಕಿ ಕಾರ್ಡ್ ಇಲ್ದೇ, ನೀರು ಇಲ್ದೇ ಬದುಕ್ತಾ ಇದ್ದೀರಾ? ನಾವು ಬಂತವಿಂದು ನಾವು ಕರೆಂಟೇ ಇಲ್ಲ. ಎಲ್ಲ 20 ವರ್ಷ 19 ವರ್ಷ ಆಗೋಯ್ತು ಇಲ್ಲಿ ಬಂದು. 20 ವರ್ಷ ಕರೆಂಟೇ ಇಲ್ಲ ನಮಗೆ. ನೀರು ಹೊತ್ಕೊಂಡೇ ಜೀವನ ಮಾಡ್ದೋ. ಅಲ್ಲ, ನೀರಿನ ಕಲೆಕ್ಷನ್ ಇಲ್ಲ. ನಮ್ಗೆ ಬೋರೇ ಇಲ್ಲ ಅಲ್ಲ. ಎಲ್ಲ ಅನ್ನಭಾಗ್ಯ ಅಕ್ಕಿ ಎಲ್ಲ ಕೊಡ್ತಾರಲ್ಲ ತಿಂಗಳಿಗೆ ಸೊಸೈಟಿದು, ಅದೇನು ಕತೆ? ಅದು ಇಲ್ಲ ನಮಗೆ. ನಮ್ಮ ಮಾವ ತಗೋಗ್ಬಿಟ್ಟು ನಮ್ಗೆ ಅದನ್ನೇ ಹೊಡ್ಸಾಕ್ಬಿಟ್ರಲ್ಲ, ಅಕ್ಕಿ ತಗೊಂಡು ಜೀವನ ಮಾಡ್ದು. ಅಂಗಡಿಲಿ ತಗೋತೀವಿ. ಈಗ ಅನ್ನಭಾಗ್ಯ ಅಕ್ಕಿ ಸಿದ್ದರಾಮಯ್ಯನವ್ರದ್ದು ನಿಮ್ಗೆ ಸಿಗ್ತಾ ಇಲ್ವಾ? ನಮ್ಗೆ ಸಿಗ್ತೇ ಇಲ್ಲ. ಓಕೆ, ನಿಮ್ಮದು ಆ ಕಾರ್ಡ್ ಇದೆ ಅಲ್ವಾ, ವೋಟರ್ ಐ ಡಿ ಕಾರ್ಡ್ ಇದೆಯಲ್ಲ, ವೋಟ್ ಹಾಕ್ತಿರಲ್ಲ, ಅದನ್ನು ತೊಗೊಂಡೋಗಿ ನಮ್ಗೆ ಮಾಡಿಕೊಡಿ ಅಂದ್ರೆ ಮಾಡಿಕೊಡ್ತಿಲ್ವಾ? KR ನಗರದಲ್ಲಿ ಯಾರೂ ಫುಡ್ ಇಲಾಖೆಯವರು ನಾವು ಈಗ ಬಿಟ್ಟಿಲ್ಲ ಅಂದರೂ ನಾವು ಹೋಗಿದ್ದೋ ಒಂದು ಸತಿ, ಬಿಟ್ಟಿಲ್ಲ ಅಂದರೂ ನಾವು ಇನ್ನೂ ಹೋಗ್ಲಿಲ್ಲ. ಏನು ಮನವಿ ಮಾಡ್ಕೋತೀರಾ ಶಾಸಕರಿಗೆ? ಈ ವಿಡಿಯೋ ನೋಡ್ತಾ ಇರೋರಿಗೆ ನಿಮ್ಮ ಕಷ್ಟನ ಯಾವ ರೀತಿ ಹೇಳ್ಕೊಳ್ತೀರಾ ರವಿಶಂಕರ್ ಅವ್ರಿಗೆ? ಏನೋ ನಮಗೆ ಈಗ ನೋಡ್ಕೊಡಿ ಸರ್, ನಾವು ಮನೆ ತವೇ ಮನೆ ತಗೊಡಿ, ನೀರು ಹೊತ್ಕೊಂಡು ಕುಣಿಸ್ಕೊಂಡು ಜೀವನ ಸಾಕು. ಯಾಕಾಗಿ ಈ ಥರ ಆಗಿದೆ ನಿಮ್ಮ ಮಗಳಿಗೆ? ಈಗ ಮೊದಲೇ ನಿಮಗೆ ಈ ಥರದ ಕಿಟ್ಟಿ ತಿನ್ನೋ ಬಡತನ, ಅದರಲ್ಲ ಈ ಥರದ್ದು ಇನ್ನೊಂದು ನೋವು, ಹೇಗೆ ಸಹಿಸ್ಕೊಂಡಿದ್ದೀರ ಅವೆಲ್ಲ ಅಂತ? ಏನು ಮಾಡೋದು, ಜೀವನ ಸಾಕಬೇಕಲ್ಲ. ನಾವು ಸಿದ್ದಾಪುರ ಗಂಟೆ ಓದ್ಕೊಯ್ತೀವಿ. ಅಲ್ಲಮ್ಮ, ಈಗ ನಿಮಗೇನೆ ಕಷ್ಟ. ಈ ಕಡೆ ಜಮೀನ್ದು ಮಾವ ಅನ್ಯಾಯ ಮಾಡ್ತಾರೆ, ಸೇಲ್ ಡೀಡ್ ಮಾಡ್ತಾರೆ, ಸೇಲ್ ಡೀಡ್ ಮಾಡಿಸ್ಕೊಂಡವರು ಮೋಸ ಮಾಡ್ತಾರೆ. ಈ ಸರ್ಕಾರಗಳು ಬಂದಿದೆ, ಓಟ್ ಹಾಕ್ಸ್ಕೊತೀರಿ, ಕುಡಿಯೋ ನೀರು ಕೊಡಲ್ಲ, ಕರೆಂಟ್ ಕೊಡಲ್ಲ, ಒಂದು BPL ಕಾರ್ಡು ಕೊಡಲ್ಲ. ಯಾಕೆ ಈ ಥರ ಕಷ್ಟ ನಿಮಗೆ ಅಂತೇಳಿ? ನಾವು ಯಾರಿಗೆ ಹೇಳೋದು? ನಮ್ಮ ಕೊಟ್ಟ ಕಷ್ಟ ಇನ್ನೊಬ್ರು ಕೊಡಬಾರ್ದು ಅಂತ ಜೀವನ ಸಾಗ್ತಾಯಿವಿ ಸರ್. ಇಷ್ಟು ಬಿಸಿಲಲ್ಲಿ ನೀರು ಹೊತ್ಕೊ ಬರ್ತಿರ್ತೀರಲ್ವಾ, ಜನ ನೋಡಲ್ವಾ ನಿಮ್ಗೆ ಏನು ಸಮಸ್ಯೆ ಆಗಿದೆ ಅಂತ? ಯಾರು ಕೇಳಲ್ವಮ್ಮ? ಸಾವಿರಾರು ಜನ ಓಡಾಡ್ತಾರೆ, MLAಗಳು ಓಡಾಡ್ತಾರೆ, ಮಾಜಿ MLAಗಳು ಓಡಾಡ್ತಾರೆ, ಯಾರು ನಿಮ್ಮ ಕಷ್ಟನ ಆಳಿಸ್ತಾ ಇಲ್ವ ಅಂತ? ಮಾನವೀಯತೆನೇ ಕಳ್ಕೊಂಡು ಬದುಕ್ತಿದ್ದಾರಾ ಅಂತೇಳಿ. ಮೇಡಮ್, ನಿಮ್ಮ ಹೆಸರೇನೀಗ ನಿಮ್ಮ ತಾಯಿ ಕಣ್ಣೀರು ಆಗ್ತಾ ಇದ್ದಾರೆ. ನಾವು ಇಷ್ಟೊಂದು ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದೆ, ಎಲ್ಲ ಟೆಕ್ನಾಲಜಿ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. KR ನಗರದ ನಿಮ್ಮ ಸಿದ್ದಾಪುರದ ಈ ಒಂದು ಕುಟುಂಬಕ್ಕೆ ಕುಡಿಯೋ ನೀರಿಲ್ಲ, ಒಂದು BPL ಕಾರ್ಡ್ ಇಲ್ಲ, ವಿದ್ಯುತ್ ಶಕ್ತಿನೇ ಇಲ್ಲ ಅಂದರೆ ಯಾವ ನಾಗರಿಕ ಸಮಾಜದಲ್ಲಿ ನೀವು ಬದುಕ್ತಾ ಇದ್ದೀರಿ? ತುಂಬ ಬೇಸರ ಆಗಲ್ವ ನಮಗೆ? ಇಷ್ಟೊಂದು ವ್ಯವಸ್ಥೆ ಇದೆ, ಚುನಾವಣೆಗಳು ಬರ್ತದೆ, ಸರ್ಕಾರ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣವನ್ನು ವಿನಿಯೋಗ ಮಾಡ್ತಿದೆ, ನಿಮ್ಮಂಥ ಬಡವರಿಗೆ ಒಂದು ಬೆಳಕಿಲ್ಲ, ಒಂದು BPL ಕಾರ್ಡ್ ಇಲ್ಲ, ನೀರಿಲ್ಲ ಅಂದ್ರೆ ಹೇಗೆ? ಹತ್ರ ಸರಮೇಶ್ವರ ಹತ್ರ, ರವಿಶಂಕರ್ ಹತ್ರ, ಪ್ರತಿಯೊಬ್ಬರ ಹತ್ರನೂ ಹೋಗಿದ್ದೀನಿ, ಪ್ರತಿಯೊಂದನ್ನು ಇದು ಮಾಡಿದ್ದೀನಿ. ಆದ್ರೂ ಸುಧಾ ಅವರು ವ್ಯವಸ್ಥೆ ಮಾಡಿಕೊಡ್ಲಿಲ್ಲ ಸರ್ ನನಗೆ. ಅವಾಗ ನನ್ನ ಗಂಡಂಗೆ ಆಕ್ಸಿಡೆಂಟ್ ಆದಾಗಲೂ ಸುಧಾ MLA ಅವ್ರ ಹತ್ರ ಹೋಗಿ ಹೆಲ್ಪ್ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು. ರವಿಶಂಕರು ಮತ್ತು ಶಾರಮೇಶು ಅವ್ರ ಹತ್ರ ಎಲ್ಲ ಹೋಗಿ ಹೆಲ್ಪ್ ಮಾಡ್ತಾರೆ ನಿಮಗೆ ಅಂತ ಹೇಳಿದರು. ನಾನು ಆವಾಗಲೂ ಹೋದಾಗಲೂ ಸುಧಾ ಯಾರು ಪ್ರೋತ್ಸಾಹ ಇರಲಿಲ್ಲ. ನಾನೇ ನನ್ನ ಸ್ವಂತ ಕಷ್ಟಪಟ್ಟು ನನ್ನ ಗಂಡನೂ ಆಕ್ಸಿಡೆಂಟ್ ಆಗಿದ್ರು ನಾನೇ ನನ್ನ ಸ್ವತಃ ಏನೋ ಒಂದು ಪ್ರಯತ್ನದಲ್ಲಿ ಬದುಕಿಸ್ಕೊಬಂದೆ. ಆಯ್ತಮ್ಮ, ಈಗ ನೋಡ್ತಾ ಇದ್ದೀನಿ, ಕನಿಷ್ಠ ಒಂದು ಮೊಬೈಲ್ ಚಾರ್ಜ್ ಹಾಕ್ಕೊಳ್ಳಿಕ್ಕೂ ನೀವು ಪಕ್ಕದ ಮನೆಯಲ್ಲಿರ್ತಕ್ಕಂಥ ಬೋರ್ ಸ್ಪಾಟ್ಗೆ ಹೋಗ್ತೀರಾ, ಅಲ್ಲಿ ನಿಮ್ಮ ಮೊಬೈಲ್ ಚಾರ್ಜ್ ಹಾಕ್ತೀರಾ. ನಿಮ್ಮ ಮನೇಲಿ ಮೊಬೈಲ್ ಚಾರ್ಜ್ ಹಾಕೋಕ್ಕೂ ಕೂಡ ಕರೆಂಟ್ ಇಲ್ವಾ ಅಂತ? ಸರ್, ಮಾಮೂಲಿ ಟೆಂಪ್ರವರಿ ಕರೆಂಟ್ ಹಾಕ್ಕೊಂಡಿದ್ವಿ. ಅದನ್ನ ಮಾಮೂಲಿ ಅಕ್ಕಪಕ್ಕ ಜಮೀನವರೇ ಕರೆಂಟ್ನ ಅವರಿಂದ ತುಂಬ ತೊಂದರೆ ಆಯ್ತೈತೆ, ನಮಗೆ ಪ್ರಾಬ್ಲಮ್ ಆಗ್ತೈತೆ. ಈಗ ಆಯಿತು ಲೈನ್ಮೆನ್ಗೆ ಹೇಳಿ ಕಿತ್ತಾಕ್ಸಿದ್ರು, ಅದರಿಂದ ನಾವು ಇನ್ನು ಹಾಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ. ಸುಮ್ಮನೆ ನಮ್ಮಿಂದ ಯಾಕೆ ಬೇರೆಯವ್ರಿಗೆ ಪ್ರಾಬ್ಲಮ್ ಅಂತ ನಾವು ಸೋಲಾರ್ ಚಾರ್ಜರಿಂದನೇ ಮನೆ ವ್ಯವಸ್ಥೆ ಎಲ್ಲ ಪ್ರತಿಯೊಂದೂ ವ್ಯವಸ್ಥೆ ಮಾಡ್ಕೋತೀವಿ ಸರ್. ಅಲ್ಲಮ್ಮ, ಈಗ ಕುಡಿಯೋ ನೀರಿಲ್ಲ, ನಿಮ್ಗೆ ಏನೇನು ಸಮಸ್ಯೆ ಏನೇನು ಸಮಸ್ಯೆ ಇದೆ? ಈಗ ಬೇರೆ ಒಂದು ಕುಟುಂಬನ ನೋಡೋಣ, ನಿಮ್ಮದೇ ಊರಿನವರು, ನೀವೆಲ್ಲಿ ಓಟ್ ಹಾಕಕ್ಕೆ ಹೋಗ್ತೀರಾ, ಆ ಒಂದು ಕುಟುಂಬಕ್ಕೆ ಸರ್ಕಾರದ ಎಲ್ಲ ಸವಲತ್ತುಗಳು ಲಭಿಸಿದೆ. ನೀವು ಕೂಡ KR ನಗರದಲ್ಲೇ ಬದುಕ್ತಿದ್ರೆ, ಈ ನೆಲದಲ್ಲೇ ವಾಸ ಮಾಡ್ತಿದ್ದೀರಾ. ನೀವು ಮನುಷ್ಯರೇ, ಅವರು ಮನುಷ್ಯರೇ, ನಾವು ಮನುಷ್ಯರೇ. ನಿಮ್ಗೆ ಏನಕ್ಕೆ ಸವಲತ್ತುಗಳು ಸಿಗ್ತಾ ಇಲ್ಲ? ಏನೇನು ಸವಲತ್ತು ಬೇಕು ಅಂತ?
ಸರ್ ಈ ಕಡೆ ಇದು ಬ್ಯಾಡ್ರಳ್ಳಿ ಗ್ರಾಮ ಪಂಚಾಯತಿಗೆ ಜಮೀನು ಸೇರ್ಕೋತದೆ. ನಾವು ಸೇರ್ಕೊಂಡಿರೋದು ಸಿದ್ದಾಪುರ ಗ್ರಾಮಕ್ಕೆ. ಓಟ್ ಹಾಕೋದು ಸಿದ್ದಾಪುರ ಗ್ರಾಮಕ್ಕೆ. ಬ್ಯಾಡ್ರಳ್ಳಿ ಅವ್ರು ಕೇಳಿದ್ರೆ ನೀವು ಸಿದ್ದಾಪುರಕ್ಕೆ ಓಟ್ ಹಾಕ್ತೀರಾ ಅಂತ ಹೇಳ್ತಾರೆ. ಸಿದ್ದಾಪುರದವ್ರು ಕೇಳಿದ್ರೆ ನೀವು ಬ್ಯಾಡ್ರಳ್ಳಿ ಗ್ರಾಮ ಪಂಚಾಯತಿಗೆ ಸೇರ್ಕೊಂಡೈತಿ ಅಂತ ಹೇಳ್ತಾರೆ ಜಮೀನು. ಈ ಎರಡು ಇದರಿಂದನೇ ನಮಗೆ ಪ್ರಾಬ್ಲಮ್ ಸರ್. ಇಲ್ಲಿ ಓಟಿನ ಟೈಮಲ್ಲಿ ಮಾತ್ರ ಬರ್ತಾರೆ, ನಾವು ಮಾಡಿಸ್ಕೊಡ್ತೀವಿ, ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಓಟ್ ಹಾಕಿ ಅಂತ. ಓಟ್ ಹಾಕಿಸ್ಕೊಂಡ್ಮೇಲೆ ಯಾರು ಬಂದು ವ್ಯವಸ್ಥೆ ಏನಾದರೂ ಸುಧಾ ಮಾಡಿಕೊಟ್ಟಿಲ್ಲ ಸರ್ ನಮಗೆ. ನನಗೆ ಏನೇನು ಸಮಸ್ಯೆ ಆಗಿದೆ ನಾನು ಕಣ್ಣಾರ ನೋಡಿದ್ದೀನಿ. ನೀವು ಜೀವಂತವಾಗಿ ಕಷ್ಟವನ್ನು ಅನುಭವಿಸ್ತಿರೋರು ನೀವು. ಏನೇನು ಬೆಳಗ್ಗೆ ಎದ್ರೆ ಏನು ಸ್ಟಾರ್ಟ್ ಆಗುತ್ತೆ ನಿಮ್ಮ ಸಮಸ್ಯೆಗಳು, ನಿಮ್ಮ ಕಷ್ಟಗಳು? ಕುಡಿಯೋ ನೀರಿಗೆ ವ್ಯವಸ್ಥೆ ಇಲ್ಲ ಸರ್. ಬೋರ್ವೆಲ್ಲಿಂದ ತರಬೇಕು. ಮಾಮೂಲಿ ಮೊದಲು ಒಂದು ಕಿಲೋಮೀಟ್ರ್ ಮೇಲೋಗಿ ತರಬೇಕಿತ್ತು. ಇವಾಗ ಪಕ್ಕದಲ್ಲೇ ಜಮೀನಲ್ಲಿರೋದ್ರಿಂದ ಆ ಪಂಪ್ ಸೆಟ್ಟಿಂದ ನೀರು ಕೊಡ್ತಾರೆ. ಆವಾಗ ಮನೆಗೆ ತುಂಬ್ಕೋತೀವಿ. ಮಾಮೂಲಿ ಕರೆಂಟ್ ವ್ಯವಸ್ಥೆ ಇಲ್ಲ. ಮಾಮೂಲಿ ಸೋಲಾರ್ ಚಾರ್ಜರು ಮಾಮೂಲಿ ಈ ಥರ. ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಅಂದ್ಬಿಟ್ಟು ತುಂಬ ಸಲ ಓಡಾಡಿದ್ವಿ. ನಮ್ಮದು ಹಳೆ ರೇಷನ್ ಕಾರ್ಡು ನಮ್ಮ ತಾತ ಹೊಡ್ಸಾಕ್ಬಿಟ್ರು ಅಂತ ಅಂದ್ಬಿಟ್ಟು ತುಂಬ ಸಲ ಹೋದ್ವಿ. ಈಗ ನಿಮ್ಮ ತಾತ ಹೊಡ್ಸಾಕಿದ್ದಾರೆ, ನಿಮ್ಮ ತಾತ ಅಲ್ಲಿಲ್ಲ ಬಿಟ್ಟೋದ್ರೆ ಬಿಡಿ, ನೀವಂತೂ ಓಟ್ ಹಾಕ್ತಿದ್ದೀರಲ್ಲ, ನಿಮ್ಮದು ವೋಟರ್ ಐ ಡಿ ಇದೆ ಅಲ್ವಾ, ನಿಮ್ಮ ತಾಯಿ ನಿಮ್ಮದೆಲ್ಲ. ನಿಮ್ಗೆ ಮಾಡ್ಕೊಡ್ಲಿಕ್ಕೆ ಏನು ಕಷ್ಟ ಇವರಿಗೆ BPL ಕಾರ್ಡ್ನ ಅಂತ? BPL ಕಾರ್ಡ್ ಮಾಡ್ಕೊಡೋಕ್ಕೆ ಅವ್ರಿಗೇನು ಪ್ರಾಬ್ಲಮ್ ಅಂತ ನಂಗೆ ಗೊತ್ತಿಲ್ಲ ಸರ್. ಮಾತ್ರ ಪ್ರತಿ ಒಂದು ಸಲನೂ ಹೋಗಿ ಕೇಳಿದ್ರೆ ಇನ್ನೂ ಬಿಟ್ಟಿಲ್ಲ ಅಮ್ಮ, ಇನ್ನೂ ಅಪ್ಲಿಕೇಶನ್ ಹಾಕಿ ಬರುತ್ತೆ, ಅಪ್ಲಿಕೇಶನ್ ಬಿಟ್ಟಾಗ ಅಂತ ಹೇಳ್ತಾರೆ ಸರ್. ಎಷ್ಟು ವರ್ಷದಿಂದ ಈ ಥರ ಸಮಸ್ಯೆ ಹೇಳ್ತಾವ್ರೆ ನಿಮಗೆ? ನಮಗೆ 10 ವರ್ಷದಿಂದಲೂ ಇದೇ ಪ್ರಾಬ್ಲಮ್ ಆಗೈತೆ ಸರ್. 10 ವರ್ಷದಿಂದ ನಾವು ಕಷ್ಟಪಟ್ಕೊಂಡ್ಗೆ ನಾವು ಜೀವನ ಮಾಡ್ತಾ ಇರೋದು. ಗ್ಯಾಸ್ ಕಲೆಕ್ಷನು ಇಲ್ಲ ನಿಮಗೆ. ಈಗ ಏನು ಹೆಣ್ಮಕ್ಳಿಗೆ ಯಾವುದು ಉಜ್ವಲ ಯೋಜನೆಯಲ್ಲಿ ಕೊಡ್ತಾರಲ್ಲ ಅದು ಇಲ್ಲ. ಟೋಟಲಿ ಸರ್ಕಾರದ ಯಾವ ಸವಲತ್ತುಗಳು ನಿಮ್ಗೆ ಸಿಗ್ತಾ ಇಲ್ಲ? ಯಾವುದು ಸರ್ಕಾರದ ವ್ಯವಸ್ಥೆ ಯಾವುದನ್ನು ಸುಧಾ ನಾವು ತಗೊಂಡೇ ಇಲ್ಲ ಸರ್. ಗೃಹಲಕ್ಷ್ಮಿದು ಯಾವುದೇ ಆಗಲಿ, ಗ್ಯಾಸ್ದಾಗಲಿ ಯಾವುದೇ ಆಗಲಿ ನಾವು ಯಾವುದನ್ನು ತಗೊಂಡೇ ಇಲ್ಲ ಸರ್. ಯಾವುದು ಅಂದರೆ ಯಾವುದು ಅನ್ನೋ ಒಂದು ಪಿನ್ ಪಾಯಿಂಟ್ ಸರ್ಕಾರದಿಂದ ನಾವು ಯೂಸ್ನೇ ಪಡ್ತಾ ಇಲ್ಲ. ಏನಕ್ಕೆ ಅಂತಂದರೆ ನಮ್ಮ ಇಲ್ಲಿ ಈ ಕಡೆ ಬ್ಯಾಡ್ರಳ್ಳಿ ಅವ್ರು ನೋಡ್ರೆ ಬ್ಯಾಡ್ರಳ್ಳಿಗೆ ನೀವು ಸೇರ್ಕೊಳ್ಳಲ್ಲ. ಈ ಕಡೆ ಸಿದ್ದಾಪುರ ಬರೀ ಓಟ್ ಮಾತ್ರ ಐತೆ, ನಿಮ್ಮದು ಜಮೀನು ಬ್ಯಾಡ್ರಳ್ಳಿ ಸೇರ್ಕೊಂಡೈತಿ ಅಂತ ಹೇಳ್ತಾರೆ. ಎರಡು ಕಡೆಗೂ ಸೇರ್ಕೊಳ್ಳೆ ಮಧ್ಯದಲ್ಲಿರೋದೇ ಒಂದು ಪ್ರಾಬ್ಲಮ್ ಆಗೈತೆ. ಏನಿದೆ ಜಮೀನು ವಿವಾದ? ಏನು ಸಮಸ್ಯೆ? ಯಾಕೆ ವಿದ್ಯುತ್ ಸಂಪರ್ಕ ಕಲ್ಪಿಸ್ತಾ ಇಲ್ಲ? ಯಾಕೆ ನಲ್ಲಿ ನೀರಿನ ವ್ಯವಸ್ಥೆ ಕೊಡ್ತಾ ಇಲ್ಲ? ಯಾಕೆ BPL ಕಾರ್ಡ್ ಕೊಡ್ತಾ ಇಲ್ಲ? ಯಾಕೆ ಆಧಾರ್ ಕಾರ್ಡ್ ಕೊಡ್ತಾ ಇಲ್ಲ? ಏನು ಸಮಸ್ಯೆ ಆಗಿದೆ? ಇದು ಜಮೀನು ನಮ್ಮ ತಾತ ಕಾಳೆನಳ್ಳಿಯಿಂದ ಬಂದು ಜಮೀನೆಲ್ಲನೂ ಪಿತ್ರಾರ್ಜಿತ ಮಾರಿ ಇಲ್ಲಿ ಬಂದು ಸ್ವಯಾರ್ಜಿತ ಮಾಡಿಕೊಂಡು, ಇದು ಎಷ್ಟು ಇಸ್ವಿಲ್ ತೊಗೊಂಡವ್ರೆ ಅಂತ ನಂಗೆ ಗೊತ್ತಿಲ್ಲ ಸರ್. ಇದು 22/2 ಬ್ಯಾಡ್ರಳ್ಳಿ ಸರ್ವೆ ನಂಬರ್ 38 ಗುಂಟೆ. ನಮ್ಮ ತಾತ ತಗೊಂಡಿದ್ದು 22/2 ಮತ್ತು 22/3 ಎರಡು. ನಮ್ಮ ತಾತನೇ 2 ಎಕರೆ ಜಮೀನು ತಗೊಂಡಿದ್ರು. ಅದನ್ನು 22/3ನ ಮಾರ್ಕೊಂಡಿದ್ದಾರೆ ಅವ್ರ ಇದಕ್ಕೆ. ನಮ್ಗೆ ಮಾರುವಾಗಲೂ ನಮ್ಗೆ ಗೊತ್ತಿರಲಿಲ್ಲ. ಇದನ್ನ ಮಾತ್ರ ನನ್ನ ಮದುವೆ ಟೈಮಲ್ಲಿ ನಾನು ಅವ್ರ ಹುಡುಗ ತೋರಿಸಿದ ಹುಡುಗನ ಮದುವೆ ಆಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಜಮೀನು ಸುಧಾ ಬೇರೆ ಯಾರಿಗೂ ಅಲ್ಲ. ಈಗ ನಿಮ್ಮ ತಂದೆ ಹೆಸರೇನು? ಮಹೇಶ KP. ಅಂದರೆ ಮಹೇಶ್ ಅವ್ರಿಗೆ ನಿಮ್ಮ ತಾತ ಅವರು ತಂದೆ? ನಮ್ಮ ಕೆ ಪುಟ್ಟಸ್ವಾಮಿಯವರು ನಮ್ಮ ತಂದೆ. ಅಂದರೆ ಈಗ ನೀವು ನಿಮ್ಮ ಪುಟ್ಟಸ್ವಾಮಿ ಅವ್ರಿಗೆ ಮೊಮ್ಮಗಳು, ನೀವು ಅವ್ರ ಮೊಮ್ಮಗಳು ನಾನು. ಅಂದರೆ ತಾತನ ಆಸ್ತಿಯಲ್ಲಿ ಹಕ್ಕಿದೆ ಅಲ್ಲ ಮೊಮ್ಮಗಳಿಗೆ, ಯಾಕೆ ನೀವು ಹೋರಾಟ ಮಾಡಬಾರ್ದು? ಬೇರೆ ಯಾರಿಗೂ ಜಮೀನು ಮಾಡಿದರೆ ನಾನು ಹೋರಾಡುವೆ. ನನ್ನ ಸ್ವಂತ ಭಾವ ಪ್ರತಿಯೊಂದಕ್ಕೂ ಅವರೇ ಬಂದು ನಿಂತ್ಕೋತಿದ್ರು. ಇಲ್ಲಿ ಏನೇ ಒಂದು ವ್ಯವಸ್ಥೆ ಆದ್ರೂ, ನಮಗೇನೇ ಒಂದು ಪ್ರಾಬ್ಲಮ್ ಆದ್ರೂ ಬಂದು ಎಲ್ಪ್ ಮಾಡ್ತಿದ್ರು ಅವಾಗ. ಅದರಿಂದ ನಮ್ಮ ಭಾವ ನಮ್ಗೆ ನನಗೆ ಮೋಸ ಮಾಡಲ್ಲ, ಎಲ್ಪ್ ಮಾಡ್ತಾರೆ ಅನ್ನೋ ಇದಕ್ಕೋಸ್ಕರ 5-6 ಸಲ ಹೋಗಿ ಕೇಳಿದೆ ನಾನೇ ಜಮೀನು. ನನಗೆ ನಮ್ಮ ತಾತ ಆಗ ಹಿಂಗೆ ಮಾಡವ್ರೆ, ನಾನು ಅದೇನು ಐತೆ ಅದಕ್ಕೆ ಇಂಟ್ರೆಸ್ಟ್ ಮತ್ತು ಬಡ್ಡಿ ನಾನು ಕಟ್ಕೊಡ್ತೀನಿ, ನಮ್ಮನಿಗೆ ಬರ್ಕೊಡಿ ಅಂತ ಕೇಳಿದೆ. ಅವರು ಈಗೇನು ರೈಟ್ ಆಗಿನ ನಿಮ್ಮ ಭಾವ ಅವ್ರ ಹೆಸರೇನು, ಯಾವೂರು? ಅವರು ಧರ್ಮೇಗೌಡ, ಕೇರ್ಪೇಟೆ ತಾಲೂಕು ಮಾಣಿಕ್ನಹಳ್ಳಿ. ಲಾಯರ್ ಆಗಿದ್ದಾರೆ ಈಗ. ಮೊದಲು ಕಂಡಕ್ಟ್ರ್ ಕೆಲಸ ಮಾಡ್ತಾಯಿದ್ರು, ಇವಾಗ ಲಾಯರ್ ಆಗಿದ್ದಾರೆ ಅವರು. ಈಗ ನಿಮ್ಮ ಆರೋಪ ಅವರು ಮೋಸ ಮಾಡಿದ್ದಾರೆ ನಿಮಗೆ ನಮ್ಮ ಕೇಸರಳ್ಳಿ ಅಂತನಾ ಏನು? ನಮ್ಮ ಆರೋಪ ಅಂತ ಅಂದರೆ ನಮಗೆ ಗೊತ್ತಿಲ್ಲದೇ ನಮ್ಮ ತಾತನ ಹತ್ರ ಜಮೀನು ಇದು ಮಾಡ್ಕೊಂಡವ್ರೆ. 171ಕ್ಕೆ ಅಂತ ಸೇಲ್ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದಾರೆ. 71,000ಕ್ಕೆ. ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಒಂದು ಕುಂಟೆಗೇನೆ 1 ಲಕ್ಷ ಇದೆ. ಒಂದು ಕುಂಟೆಗೇನೆ 1 ಲಕ್ಷ ಇದೆ ಸರ್. ನಮಗೆ ಈ ಜಮೀನು ಮತ್ತು ಮನೆ ವ್ಯವಸ್ಥೆನ ನಮ್ಮ ಜಮೀನನ್ನ ನಮಗೆ ಕೊಡಿಸ್ಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ ಸರ್ ಅವರಿಂದ. ಕರೆಂಟು ಮತ್ತು ನೀರು ವ್ಯವಸ್ಥೆ, ರೇಷನ್ ಕಾರ್ಡ್ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ ಅಮ್ಮ, ನನಗೆ ಒಂದು ತುಂಬ ನಿಮ್ಮ ಬಗ್ಗೆ ಹೆಮ್ಮೆ ಅನಿಸೋದು, ಕೇರ್ನಗರ ತಾಲೂಕಿನ ಹಾಲಿ MLA ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ಜನಪ್ರತಿನಿಧಿಗಳಿಗೆ, ಆರೋಗ್ಯ ಇಲಾಖೆ ಸಚಿವರುಗಳಿಗೆ, ಜೊತೆಗೆ ಉಸ್ತುವಾರಿ ಸಚಿವರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಮನವಿ ಮಾಡ್ತೀರಾ? ನಿಮ್ಮ ಈ ಒಂದು ಕಷ್ಟದ
ಕ್ಷಣಗಳ ಸಂದರ್ಶನದ ನಡುವೆ ಏನಂತ ಅವ್ರಿಗೆ ಕೊನೆಯದಾಗಿ ಪ್ರೇಯರ್ ಮಾಡ್ತೀರಾ, ಮನವಿ ಮಾಡ್ತೀರಾ? ನಿಮ್ಮ ಕಷ್ಟಗಳನ್ನು ಅವ್ರಿಗೆ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಮುಖಾಂತರ ಯಾವ ರೀತಿ ಹೇಳಕ್ಕೆ ಇಷ್ಟಪಡ್ತೀರಾ? ಕರೆಂಟ್ ಮತ್ತು ನೀರಿನ ವ್ಯವಸ್ಥೆ, ಮನೆ ಜಮೀನ್ದು ಸ್ವಲ್ಪ ಉಪಕಾರ ಆಗ್ಬೋದು ಸರ್. ನನಗೆ ಯಾವುದೇ ಆಗಿ ಅವರಿಂದ ತುಂಬ ಉಪಕಾರ ಆದರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ವ್ಯವಸ್ಥೆ ಆದರೆ ತುಂಬ ಉಪಕಾರ ಆಗುತ್ತೆ ಸರ್. ನನ್ನ ಹೆಸರು ಪ್ರಭಾವತಿ. ಪ್ರಭಾವತಿ ಅವರೇ, ನೀವು ನಾಗಮ್ಮ ಅವ್ರಿಗೆ ಮಗಳಾ? ನಾಗಮ್ಮ ಅವ್ರಿಗೆ ಮಗಳು. ಈಗ ನಿಮ್ಮ ತಾತೆಗೆ ನಿಮ್ಮ ಊರುಂಡೆ ನಮ್ಮ ಹಾಕಿರೋದು ನಿಮಗೆ? ನಮಗೆ ಮನೆ ಸರ್. ನಮ್ಮ ತಾತ ಅವರು ಈ ನಮ್ಗನ್ನೇ ಈ ಥರ ಮಾಡೋರು. ಕ್ರಯ ಅಲ್ಲ, ಜಸ್ಟ್ ಇದನ್ನು ಲೀಸ್ಗಂತ ಇಟ್ಟಿದ್ರು. ಲೀಸ್ಗಂತ ಒಂದು ಲೀಸ್ಗೆ ಇಟ್ಟಿರ್ತಕ್ಕಂಥದ್ದು ಅಥವಾ ಕ್ರಯ ಮಾಡಿರ್ತಕ್ಕಂಥದ್ದು ನಿಮ್ಮ ಸಿಗ್ನೇಚರ್ ಇಲ್ದೇ? ನಮ್ಮ ಸಿಗ್ನೇಚರ್ ಇಲ್ದೇ ಒಂದು ಒಪ್ಪಂದಕ್ಕೆ ಶುದ್ಧ ಕ್ರಾಯನೇ ಮಾಡಿಸ್ಕೊಂಡಿದ್ದಾರೆ ಅವರು. ಓಕೆ, ನೀವು ಕೂಡ ಹಾಕ್ತಾ ಇರಲ್ಲ, ತಾತನ ಆಸ್ತಿಯಲ್ಲಿ ಮೊಮ್ಮಕ್ಕಳಿಗೂ ಪಾಲಿದೆ ಅನ್ನೋದು ಕಾನೂನಿದೆ. ಅವರು ರಿಜಿಸ್ಟ್ರಲ್ಲೇ ನನಗೆ ಯಾರೂ ಇಲ್ಲ, ನಾನು ಇದು ನನಗೆ ಮಕ್ಕಳು ಯಾರೂ ಇಲ್ಲ ಅಂತ ಇದು ಮಾಡಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ ಸರ್. ಈಗ ನೀವು ಗುಡ್ ನ್ಯೂಸ್ ಕನ್ನಡ ವಾಹಿನಿ ಕಾನೂನು ಸಹಕಾರವನ್ನು ಕೊಟ್ಟರೆ ನೀವು ಕೋರ್ಟ್ನಲ್ಲಿ ಹೋರಾಟ ಮಾಡ್ತೀರಾ ಸರ್? ಮಾಡ್ತೀನಿ. ಮಾರ್ಗದರ್ಶನ ಕೊಟ್ಟರೆ ಮಾಡ್ತೀನಿ ಸರ್. ತೊಂದರೆ ಯಾರಿಲ್ಲ, ಪಾಪ ಭಾರಿ ತೊಂದರೆ. ಸಿಬ್ಬಂದಿ ಕಟ್ಟೆ ಮಾವ ಮಾರ್ಕೊಂಬಿಟ್ಟ, ಇನ್ನು ಅದನ್ನು ಬೇರೆಯವರು ಬಿಟ್ಕೊಡಿ ಅಂತ ಕೇಳ್ತಾವ್ರೆ. ಭಾರಿ ತೊಂದರೆ, ಕಷ್ಟಪಡ್ತಾವ್ರೆ. ಕರೆಂಟ್ ಇಲ್ಲ, ನೀರು ವ್ಯವಸ್ಥೆ ಇಲ್ಲ, ನೀರು ವಾಟರ್ ಸಪ್ಲೈ ಇಲ್ಲ, ಕರೆಂಟು ಇಲ್ಲ, ಯಾವುದೂ ಇಲ್ಲ ಸರ್. ಯಾವುದೋ ಉತ್ತೇಕ್ರನೇ ಇಲ್ಲ, ಉತ್ತೇಕ್ರನೇ ಇಲ್ಲ, ಯಾವುದೂ ಇಲ್ಲ. ಬಿ ಪಿ ಎಲ್ ಕಾರ್ಡ್ ಎಲ್ಲಿದೆ ಸರ್? ಬಿ ಪಿ ಎಲ್ ಕಾರ್ಡು ಇಲ್ಲ, ರೇಷನ್ ಕಾರ್ಡ್ ಯಾವುದೂ ಇಲ್ಲ. ಅದೊಂದು ಮಾಡಿಕೊಂಡವ್ರೆ ಇವಾಗ ಓಟರ್ ಇಡಿಸ್ದೆ. ಓಟಿಗೆ ಮಾತ್ರ ಅದೇ ಒಂದು ಅವ್ರಿಗೆ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು ಅವರನ್ನೇ. ಈಗ ನಾನೆಲ್ಲೂ ಬಂದು 3 ವರ್ಷ ಆಯ್ತು ಸರ್. ಅದೇ ಕತ್ಲೇ ಜೀವನ, ಅದೊಂದು ಇದು ಹಾಕತ್ತಾರೆ. ಅದೇ ಹೊರಗಡೆ ನಾವೇನು ಕೊಟ್ಟರೆ ಉಂಟು, ಇಲ್ಲ ಬೇರೆ ಕಡೆಯಿಂದ ಅಲ್ಲಿ ಹೋಗ್ಬೇಕು. ಅಲ್ಲೇ ನೋಡಿ ಒಂದು 2 ಕಿಲೋಮೀಟ್ರ್ ಆಯ್ತದೆ ನೋಡಿ, ಇಬ್ಬರು ಅಲ್ಲಿದೆ, ಇಲ್ಲಿ ಹಿಂದ್ಗಡೆ ಒಂದು ಇದೆ. ನಾವೇನ ಕೊಟ್ಟರೆ ಹತ್ರ, ನಾವನ್ನಾಗ ಮಾತ್ರ ಸ್ವಲ್ಪ ಹತ್ರ, ಇಲ್ಲ 2-3 ಕಿಲೋಮೀಟ್ರ್ ಹೋಗಿ. ಅವರು ಜೀವನ ಪಾಪ ಕೂಲಿ ಮಾಡಿ ತಿನ್ನಬೇಕು. ಅವರಮ್ಮ ಕೆಲ್ಸಕ್ಕೆ ಹೋಯ್ತಾಳೆ, ನೋಡೋ ಉತ್ತೇಕ್ರನೇ ಇಲ್ಲ. ಹಂಗೆ ಯಾರು ಬಂದು ಉತ್ತೇಕ್ರ ಇಲ್ಲ. ಇಲ್ಲಿ ಪಕ್ಕದಲ್ಲಿದ್ದಾರೆ ಗ್ರಾಮದವರು, ಓಟ್ ಹಾಕ್ಸಕ್ಕೆ ಮಾತಾಡೋದು. ಇವರು ನಮ್ಮ ಇದು ಬ್ಯಾಡ್ರಳ್ಳಿ ಪಂಚಾಯತ್ ಸೇರಿದ್ದು ಜಮೀನು. ಓಟು ಸಿದ್ದಾಪುರ ಸೇರಿಬಿಟ್ಟವ್ರೆ. ಉತ್ತೇಕ್ರ ಕೇಳೋರೇ ಇಲ್ಲ, ಓಟ್ ಬಂದು ಹಾಕ್ಸ್ಕೊತಾರೆ. ಓಟ್ ಹಾಕ್ಸ್ಕೊತಾರೆ, ಬಂದು ಕೇಳೋರೇ ಇಲ್ಲ. ಯಾರ್ದು ಇಲ್ಲ. 5 ಪೈಸೆ ಕಾಯಿ 2 ಅನ್ನೋದು ಭಾಗ ಇಲ್ಲ, ಇಟ್ಟಿನ ಭಾಗ ಇಲ್ಲ, ಯಾವುದೂ ಇಲ್ಲ. ಈಗ ಕೂಲಿ ಮಾಡಬೇಕು, ಇದು ತಿನ್ನಬೇಕು, ಹೋದ್ರೆ ಉಂಟು, ಇಲ್ಲ ಅಂದಿಲ್ಲ ಸರ್. ಇಲ್ಲಿ ಹೆಂಗಾಗ್ಬಿಡೋದು ಅಂತಾರೆ, ಬಾರ್ಡ್ರ್ ಆಗ್ಬಿಡೋದು ಇದು. ಈ ಕಡೆ ಬ್ಯಾಡ್ರಳ್ಳಿ ಅಲ್ಲ, ಈ ಕಡೆ ಸಿದ್ದಾಪುರ ಅಲ್ಲ. ಗೆದ್ದಂಥ ಗ್ರಾಮ ಪಂಚಾಯತಿಲಿ ಯಾರೋ ಗೆದ್ದು ಕೇಳೋಕೆ ಹೋದರೆ ಕಷ್ಟಪತ್ತಿ ಏನೂ ಗೊತ್ತಿಲ್ಲ, ಅಮಾಯಕರೇ ಅಮ್ಮ. ಕೇಳೋಕೆ ಹೋದರೆ ರಾಜಕೀಯ ವ್ಯಕ್ತಿ ಹೇಳ್ತಾರಂತೆ, ನೀನು ನನಗೆ ಓಟ್ ಹಾಕ್ತಿದ್ಯಾ ಅಂತಾರಂತೆ. ಇನ್ನೊಬ್ರು ಕೇಳಿದ್ರೆ ರೇಷನ್ ಕಾರ್ಡ್ ಇಲ್ಲ, ಅನ್ನ ಸಾರ್ ಸಿದ್ದರಾಮಯ್ಯನರೇ ಹಸುವಿಲ್ಲದ ಮುಕ್ತ ಕರ್ನಾಟಕ ಅಂತೀರಿ. ಎಲ್ಲಿ ಸ್ವಾಮಿ ಅಕ್ಕಿ ಇಲ್ಲ ಅವ್ರಿಗೆ, ಊಟ ಮಾಡೋಕ್ಕೆ ರೈಸ್ ಇಲ್ಲ. ಯಾವನೋ ವಿದ್ಯಾವಂತ ರಿಲೇಟಿವ್ ಲಾಯರ್ ಆದ ತಕ್ಷಣಕ್ಕೆ ಜಮೀನು ಕಿತ್ಕೊಂಡು ನೋಡಿ. ವಿದ್ಯಾವಂತರು ಇವತ್ತು ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಅಂದರೆ, ಸಿಕ್ಕಾಬಟ್ಟೆ ಮೋಸ ಮಾಡ್ತಿರೋದು ವಿದ್ಯಾವಂತರು, ಮುಗ್ಧ ಜೀವಿಗಳು. ಬರ್ಸ್ಕೊಂಡಿದ್ದೀರಿ, ದಯವಿಟ್ಟು ಅವ್ರದ್ದು ಏನಾದ್ರು ದುಡ್ಡು ಕೊಡಿಕ್ಲ ಅಂತಲ್ಲ, ದುಡ್ಡು ಕೊಡ್ತಾರೆ. ಏನು ಇಸ್ಕೊಂಡಿದ್ರಿ, ಅಲ್ಲಿ ಬಡ್ಡಿ ಇಸ್ಕೊಳ್ರಿ, ಜಮೀನು ಬರ್ಕೊಳ್ರಿ. ಅವ್ರ ಮನೇನೂ ಕಿತ್ಕೊಂಡಿದ್ದೀರಿ. ಯಾರೇ ರೇ ಲಾಯರೋ, ನಿನ್ನ ಕತ್ಲೆಲಿರೋ ನ್ಯಾಯ ಕೊಡ್ಸಪ್ಪ, ಈಗ ಹೊಟ್ಟೆ ಮೇಲೆ ಹೊಡಿಬೇಡ ನೀನು. ಇವ್ರಿಗೆ ಯಾವ ಜಾತಿನೂ ಬೇಡ, ಧರ್ಮನೂ ಬೇಡ. ದಯವಿಟ್ಟು ಕೇಳ್ಕೊತೀವಿ ರಾಜಕಾರಣಿಗಳಿಗೆ, ಇದನ್ನು ತಾಲೂಕಲ್ಲಿ ಸಾರ್ ದರದ್ರ ಜಾತಿ ಒಂದು ಬಿಡಿ. ನೋಡಿ ಇವ್ರು ಕುರುಬ ಸಮಾಜ, ನಾನು ಒಕ್ಕಲಿಗ ಅಂಥದ್ದಲ್ಲ. ದಯವಿಟ್ಟು ಒಂದು ಮಾನ್ಯತೆ ಪಾಪು ನೋಡಿ ಕರೆಂಟ್ ಪಾಪ ಹುಡುಗಿಗೆ ಚಾರ್ಜ್ ಇಲ್ಲ, ಕರೆಂಟ್ ಹಾಕೊಳ್ಳೋಕ್ಕೂ ಚಾರ್ಜ್ ಇಲ್ಲ, ಬೇರೆ ಮೋಟ್ರಲ್ಲಿ ಹಾಕತ್ತದೆ. ಆಮೇಲೆ ಕುಡಿಯೋ ಕರೆಂಟ್ ಅಲ್ಲಿ ನೋಡಿ, ಈಗಲೂ ಅವಳು ಚಾರ್ಜ್ ಮಾಡ್ತದಾಳೆ ಅಲ್ಲಿ, ಮೊಬೈಲ್ ಅಲ್ಲೇ ಮಾಡಬೇಕು ಪಂಪ್ ಸೆಟ್ ಮೋಟ್ರಲ್ಲಿ. ನೀರು ಕಮ್ಮಿ ಇರೋದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹೋಗ್ಬೇಕು. ಆ ಅಮ್ಮ ಕೇಳಿದ್ರೆ ಎಷ್ಟು ದಿನಕ್ಕೊಂದು ಸ್ನಾನ ಮಾಡ್ತೀನಿ, ವಾರಕ್ಕೊಂದಿನ ಕಣ ರಜಾ, ನನ್ನ ಮಗಳು ಬಂದ ಸ್ನಾನ ಮಾಡ್ತೀವಿ ಅಂತಾರೆ. ದಯವಿಟ್ಟು ಇದನ್ನು ಅಧಿಕಾರಿಗಳು ನೀವು ಬಿಡಿ, ಕಾಸು ಮಾಡೋದನ್ನ ಬಿಡಿ, ಮಾನವೀಯತೆ. ದಯವಿಟ್ಟು ನೀವು ಜನಗಣತಿ ಮಾಡಿದ್ರಲ್ಲ ಸ್ವಾಮಿ, ಇವರೆಲ್ಲ ಕಣ್ಣು ಬೀಳಿವಿಲ್ರಿ ನಿಮಗೆ. ಸರ್ಕಾರ ನೀವು ಬಿಟ್ಟಿದ್ದೀರಲ್ಲ, ನೀವು RIVAಗಳು ಇವರೆಲ್ಲ ನಿಮ್ಗೆ ಹೇಳಿವೇನ್ರಿ? ದೊಡ್ಡದಾಗಿ ಭಾಷಣ ಮಾಡ್ತೀರಾ, ವೇದಿಕೆ ಮೇಲೆ ನಿಂತ್ಕೊಂಡು ಮಾಡ್ತೀರಾ, AC ಆಫ್ ಮಾಡಿ ಓಡಾಡ್ರಿ, ಕಾರೊಳಗೆ ಗೊತ್ತಾಯ್ತು ನಿಮಗೆ ಬೇವ್ರಿನ ಬೆಲೆ. ನೋಡಿರಿ, ಒಂದು ಜೀವ ಇದು ಮಾಡಿರಿ. ದಯವಿಟ್ಟು ಕೇಳ್ಕೊತಾ ಇದ್ದೀವಿ, ಜಾತಿ ಜನಾಂಗ ಬಿಡಿ. ಯಾವುದೋ ಪ್ರತಿಮೆ ಎಷ್ಟು ವರ್ಷದಲ್ಲೋ ಹೊಸದಿದ್ದ ತಾಲೂಕಲ್ಲಿ ಇವತ್ತು ಹಳ್ಳಿ ಮೂಲೆಯಲ್ಲಿ ಓಪನ್ ಮಾಡ್ತಾಯಿದ್ದೀರಿ. ಬಡ ಕುಟುಂಬ ಓಪನ್ ಮಾಡಿರಿ, ಪ್ರತಿಮೆಗೆ 15-20 ಲಕ್ಷ ಗ್ರ್ಯಾಂಡಾಗಿ ಅವ್ರನ್ನ ಕರೆಸಿ ಇವ್ರನ್ನ ಕರೆಸಿ ಕಡ್ದಾಟ ಮಾಡಿ ಹೊಡೆದಾಟ ಮಾಡಿ ಪ್ರತಿಮೆಗಳು ಓಪನ್ ಮಾಡ್ತಾಯಿದ್ದೀರಿ. ಜೀವ ಇರೋದನ್ನ ಓಪನ್ ಮಾಡಿರಿ. ಜೀವ ಇರೋ ಮಕ್ಳುಗಳು ದಾನ ಮಾಡಿ. ಯಾವುದೋ ಸಂತರ ಯಾವೊಂದೋ ಹುಡ್ತಪ್ಪ ಅನಾವೇಕ ಖರ್ಚು ಮಾಡ್ತೀರಿ, ಬಟ್ ಅದ್ರ 1% ಮಾಡಿರಿ ಮಗುವಿಗೆ. ಧರ್ಮ ದೇವರು ಎಲ್ಲೋ ಕಾಪಾಡ್ತಾರೆ ನಿಮ್ಮ ಜೀವನನ. ಮದುವೆ ನಾನು ಕೇಳ್ತಾ ಇದ್ದೀನಿ, ಹೇಳಿದ್ರಿ 1 ವಾರಕ್ಕೊಂದು ಸರಿ ಸ್ನಾನ, ಇದೇನು ನಾಗರಿಕ ಸಮಾಜನೇ ತಲೆ ತಗ್ಗಿಸ್ಬೇಕಂತಲ್ವಾ? ಬ್ರದರ್, ನಾಗರಿಕಕ್ಕಿಂತ ಯೋಚನೆ ಮಾಡಿ, ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು.
ಏನು ಮಾಡ್ತಾರೆ, ಹೊಟ್ಟೆಗಿದ್ರೆ ಊಟ ಮಾಡ್ತೀನಿ, ಖುಷಿಯಾಗಿ ಮಲ್ಕೋತೀನಿ. ಹೊಟ್ಟೆಗೆ ಊಟ ಇಲ್ಲ ಅಂದ್ರೆ ನಿದ್ದೆನೂ ಬರೋಲ್ಲ, ಖುಷಿನೂ ಇರಲ್ಲ, ಸಂತೋಷನೂ ಇಲ್ಲ. ಬಟ್ ಗೇಯ್ಬೇಕು, ಅಯ್ಯಮ್ಮ ಗೇಯ್ತದೆ, 2 ಕುರಿ ಸಾಕೊಂಡದೆ, ಸಂದು ಇದು ಕೇಳ್ತದೆ, ನೀನೆಲ್ಲಮ್ಮ ಪಾಪನ ಎತ್ಕೊಂಡಿತ್ತಿ ಅಂದರೆ, ಅಣ್ಣ ಸಿದ್ದಾಪುರ್ಗೆ ಹೊತ್ಕೊಂಡ್ಬಂದು ತಿರ್ಗಾ ಕರ್ಕೊರ್ಬೇಕು. ಹಾಂ, ಯಾವ್ದಲ್ಲವ ಒತ್ಕೊಂಡೇ ಹೋಯ್ತೀನಿ ಕಣ, ಒತ್ಕೊಂಡು ಕರ್ಕೊಬರ್ತೀನಿ. ಈ ಥರ ಅಮ್ಮ ಹೇಳ್ತದೆ. ಮುಗ್ಧ ಆಮೇಲೆ ಆ ಅಮ್ಮಂಗೆ ಏನೂ ಗೊತ್ತಿಲ್ಲ ಸರ್, ಓದಿಲ್ಲ ಬರ್ದಿಲ್ಲ, ಯಾವನೋ ಒಬ್ಬ ಲಾಯರೋ ರಿಲೇಟಿವ್ ಬಂದು ಸೈನ್ ಹಾಕ್ಸ್ಕೊಬಿಟ್ಟೆ ಪಾಪ. ಮೇನ್ ರೋಡ್ ಅಂದ್ಬಿಟ್ಟು ಪ್ರಾಪರ್ಟಿ ರೈಟ್ ಆಯ್ತದೆ ಅಂದ್ಬಿಟ್ಟು ಇವತ್ತು ಅಮ್ಮ ಕಳೋ ಅಂತದೆ, ಮನೇನೂ ಕಿತ್ಕೊಬಿಟ್ರೆ ಅವ್ರದ ಯಜಮಾನ್ರ ಆಸ್ತಿ ಬೇರೆಯವ್ರು ಬರ್ಸ್ಕೊಂಡಿದ್ದಾರೆ ಸರ್. ಇವ್ರ ತಾತ, ಇವ್ರ ಮಾವ ಕಾಳನಳ್ಳಿ ಇತ್ತು ಮೂಲತಃ ಅವ್ರದ್ದು. ಅವ್ರ ಜಮೀನು ಸೈಟ್ ಆಯ್ತು ಮಾರ್ಬಿಟ್ಟು ಯಾರೋ ಅಲ್ಲೂ ಉಬ್ಬಿಸ್ಬಿಟ್ಟು ಪಾಪ ಅವ್ರಿಗೆ ಜಮೀನು ಸೈಟ್ ಜಾಸ್ತಿ ರೈಟ್ ಅದ ಮಾರ್ಬಿಟ್ಟಾರೆ. ಇಲ್ಲಿಂಗೆ ಕರ್ಕೊಬಂದು ಇಲ್ಲಿ ಯಾರೋ ಜಮೀನು ಕೊಡ್ಸವ್ರೆ. ಅದರಲ್ಲೂ ದಳ್ಳಾಳಿಗಳು ಗೊತ್ತಿವತ್ತು ರಿಯಲ್ ಎಸ್ಟೇಟ್ ಹೆಂಗೆ ನಡೀತದೆ ಅಂತ. ದಳ್ಳಾಳಿ ಮುಖಾಂತರ ಬಂದರೆ ಪಾಪ ಅವ್ರಿಗೆ ಅಲ್ಲೂ ಮೋಸ ಹೋಗಿ ಇವ್ರ ರಿಲೇಟಿವ್ ಏನೋ ಬುದ್ಧಿವಂತ ಲಾಯರ್ ಅಂತವನೋ ಸೈನ್ ಹಾಕ್ಸ್ಕೊಂಡು ಇವತ್ತು ಬೀದಿ ತಳ್ಬಿಟ್ಟು ಸೇಲ್ ಅಗ್ರಿಮೆಂಟ್ ಹಾಕ್ಸ್ಕೊಂಡಿರೋದಂತೆ, ರಿಜಿಸ್ಟರ್ ಮಾಡಿಸ್ಕೊಬಿಟ್ಟಿದಾನಂತೆ ಅವರು ಪಾಪ. ಈಗ ಇವ್ರಿಗೆ ಮಾಹಿತಿ ಇಲ್ದೇ ಹೇಗೆ ರಿಜಿಸ್ಟರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಇವ್ರಿಗೂ ಮಗಳಿದ್ದಾರೆ, ಆ ಮಗಳು ಕೂಡ ತಾತ ಆಗಬೇಕು ಇವರ ಯಜಮಾನ್. ಇವ್ರಿಗೆ ರಿಲೇಟಿವ್ ಅಂತ ಅಪ್ಪ ಲಾಯರ್. ಆ ಲಾಯರ್ ಏನು ಮಾಡಿದಾನೆ, ಇವ್ರಿಗೆ ಏನೋ ನಿಮಗೆ ಕಷ್ಟ ಸುಖ ಆಯ್ತಿದಾರಲ್ಲ, ಹಂಗಾಗಿ ಅಂದ್ಬಿಟ್ಟು ಇವ್ರನ್ನ ಕರ್ಕೊಂಡು ಸೈನ್ ಮಾಡಿಸ್ಕೊಬಿಟ್ರೆ. ಇವರ ಅನಕ್ಷರತೆ, ಅವಿದ್ಯಾವಂತ ಒಂದು ಅಸಹಾಯಕತೆ, ಆ ಥರ ಬಂಡವಾಳ. ಇವ್ರ ಸಾವು, ಇವ್ರ ಅತ್ತೆ ಸತ್ತೋಯ್ತಂತಲ್ಲ, ಅವ್ರ ಸಾವಲ್ಲಿ ಏನೋ ಒಳ್ಳೇದು ಮಾಡ್ತೀನಿ, ಸಾವು ಆದ್ಮೇಲೆ ಬನ್ನಿ ನಾಳೆಗೆ ರಿಜಿಸ್ಟರ್ ಮಾಡಿಕೊಳ್ಳೋದು ಅಂದ್ಬಿಟ್ಟು ಕಳಿಸಿ ಮಣ್ಣು ಮಾಡಿಬಿಟ್ಟು ಇನ್ನು ಪತ್ತಿಲ್ಲ, ಕೈ ಸಿಕ್ಕಿಲ್ಲ ಅವರು. ಇಲ್ಲಿವರೆಗೂ ಸಿಕ್ಕಿಲ್ಲ ಪುಣ್ಯಾತ್ಮ. ನಿನಗೂ ಹೆಡ್ತಿ ಮಕ್ಳು ಅವ್ರೇಕನಪ್ಪ, ಬದುಕಬೇಕು ನೋಡು. ನೆಕ್ಸ್ಟ್ ಜನ್ರೇಷನ್ ನಿನ್ನ ಮನಸ್ಸಿನಾಗ ಹುಡ್ತಿ ಅಂದರೆ ಏನಾರ ಮಾಡೋ. 4 ಜನಕ್ಕೆ ಇದೊಂದು ಸಂತೆ ವ್ಯಾಪಾರ. ನಾನಾದರೂ ಅಷ್ಟೇ, ಮಹಾರಾಜರು 1000 ಕೋಟಿ ಇದ್ದಾರೆ, ಸತ್ತೋದ್ರು. ನೀನು ಯಾವ ಮೂಲೆ ಪಾಪ ಬಡವ್ರು ಹೊಟ್ಟೆ ಬಳಿ ಮಾಡಿಬಿಡ, ನೀನು ಹೆಂಡತಿ ಮಕ್ಳು ಒಳ್ಳೇದೈಕಿಲ್ಲ, ಅದೇನದೇ ಸರಿಪಡಿಸ್ಕೊಡಪ್ಪ. ಓಕೆ ಸರ್, ನೀವು ಹೇಳಿದ್ರಿ ಈಗ ಸಿದ್ದರಾಮಯ್ಯನವರು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀನಿ, ಹಸಿವು ಮುಕ್ತ ಭಾರತ ಮಾಡ್ತೀನಿ, ಒಬ್ಬ ಬಡವರು ಕೂಡ ಹಸ್ಕೊಂಡು ಮಲಗಬಾರ್ದು ಅನ್ನೋದು ಮಹತ್ವಾಕಾಂಕ್ಷೆ ಯೋಜನೆ. 1000 ಕೋಟಿ ದುಡ್ಡು ಕೊಡ್ತಾರೆ. ಇಲ್ಲಿ ದೀಪದ ಕೆಳಗೆ ಕತ್ಲು. ಮೈಸೂರು ಜಿಲ್ಲೆ ಕೇರನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕುಟುಂಬ ಕಳೆದ 8-10 ವರ್ಷಗಳಿಂದ BPL ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ, ವೋಟರ್ ID ಮಾತ್ರ ಇದೆ. ಇದು ಯಾವ ಥರದ ಜಸ್ಟಿಸು, ಇದು ಯಾವ ಥರದ ಡೆಮೋಕ್ರಸಿ ಅಂತೇಳಿ? ಸರ್, ನಮ್ಮ ತಾಲೂಕಲ್ಲಿ ಒಂದು ದರ್ದರ ಜಾತಿ. ನೀವು ಎಲ್ಲಿಂದ ಎಲ್ಲಿ ಗಂಟೆ ಹೋಗಿ ಇತರೆ ಸಮಾಜ ಜೀವನ ಮಾಡೋದು, ಒಕ್ಕಲಿಗ ವರ್ಚಸ್ ಕುರ್ಬಾದಲ್ಲ. ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರು ಕಂಡ್ರೆ ಅವ್ರಲ್ಲ. ಬಟ್ ಹಳ್ಳಿಗಳಲ್ಲಿ ಅನ್ಯೂನ್ಯತೆ ತುಂಬ ಚೆನ್ನಾಗಿದ್ದೀವಿ ನೋಡಿ ಸರ್. ಉದಾಹರಣೆಗೆ ನಾವುಗಳೇ ಇವ್ರು ಕುರುಬ ಸಮಾಜರು, ನಾವು ಒಕ್ಕಲಿಗರು ಏನು ಬಾಂಧವಿಲ್ಲ. ನಾನು ಮಣ್ಣು ನೋಡೋಕ್ಕೆ ಬಂದಿದ್ದ ಪರಿಚಯ ಕಷ್ಟ ಸುಖ ಸ್ಪಂದಿಸ್ತಾ ಇದ್ದೀನಿ ಅಂದರೆ ಜಾತಿಯಲ್ಲಿ ಬರ್ತದೆ ಇಲ್ಲಿ. ದಯವಿಟ್ಟು ಯಾರೇ ಅಲ್ಲಿ ಸರ್ ಒಂದು ಒಳ್ಳೇದು ಮಾಡಬೇಕು. ದಯವಿಟ್ಟು ಜಾತಿ ಬಿಡಿ, ರಾಜಕಾರಣಿಗಳು ಹೇಳಷ್ಟೇ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನೊಂದ ಜೀವಗಳಿಗೆ ಇಷ್ಟೇ. ಇದೊಂದೇ ಜಾತಿ ಅಲ್ಲ ಸರ್, ಇನ್ನೂ ಬೇಜಾನ್ ಜಾತಿಗಳಲ್ಲಿ ಕಷ್ಟ ಅನುಭವಿಸ್ತಾರೆ. ಬಟ್ ಇದನ್ನು ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳು, ಆಯಾ ಅಧಿಕಾರಿಗಳು ದಯವಿಟ್ಟು ದೊಡ್ಡವ್ರಿಗೆ ಮನವಿ ಸಲ್ಲಿಸಿ ಇದನ್ನು ಒಳ್ಳೇದು ಮಾಡೋದು ಕಲ್ತ್ಕೊಳ್ಳಿ. ರಾಜಕಾರಣಿಗಳಂತೂ ದಯವಿಟ್ಟು ಹಸುವು ಮುಕ್ತ ಕರ್ನಾಟಕ ಅಂತ ಹೇಳಿದ್ರೆ ಸ್ವಾಮಿ, ತುಂಬ ಹೊಟ್ಟೆ ಹಸಿನಲ್ಲ ಅವ್ರಿವರು. ದಯವಿಟ್ಟು ಅವ್ರಿಗೆ ನೀವು ಗೌರ್ಮೆಂಟ್ ನಿಮ್ಮ ಮನೆದು ಕೊಡಬೇಡಿ, ಗೌರ್ಮೆಂಟಿಂದ ಏನು ಮಾಡಿದ್ರಿ ಸವಲತ್ತನ್ನ ಅವ್ರನ್ನ ಪಾಪ ಬಡ ಕುಟುಂಬಗಳಿಗೆ ತಲುಪಿಸಿ. ರಾಜಕಾರಣಿಗಳಿಗೇನೋ 5 ವರ್ಷಕ್ಕೊಂದ್ಸರಿ ಚುನಾವಣೆ ಬರ್ತದೆ, ಅವ್ರಿಗೆ ಒಂದು ಎಪಿಕ್ ಕಾರ್ಡ್ ಬೇಕು, ಅಂದರೆ ಚುನಾವಣೆಯ ಮತದಾರರ ಗುರುತಿನ ಚೀಟಿ ಬೇಕು, ಅದನ್ನು ಮಾತ್ರ ಕೊಡಿಸಿದ್ದಾರೆ. ಗೆದ್ದ ಮೇಲೆ 5 ವರ್ಷ ಅವರ ಮಕ್ಕಳು, ಅವರ ಕುಟುಂಬ, ಅವರ ಆಸ್ತಿಗಳು ದ್ವಿಗುಣ ಆಗ್ತದೆ. ವೋಟ್ ಹಾಕ್ತಂತಹ ಬಡ ಮತದಾರ ಕುಡಿಲಿಕ್ಕೆ ನೀರು ಇಲ್ಲ, ಕರೆಂಟ್ ಇಲ್ಲ, ಒಂದು ಮೊಬೈಲ್ ಚಾರ್ಜರನ್ನು ಪಕ್ಕದ ಪಂಪ್ ಸೆಟ್ನಲ್ಲಿ ಚಾರ್ಜ್ ಹಾಕುವಂಥ ದರಿದ್ರ ಪರಿಸ್ಥಿತಿಯಲ್ಲಿ ಈ ಒಂದು ಕುಟುಂಬ ಬದುಕ್ತಾ ಇದೆ ಅಂದರೆ ಈ ವ್ಯವಸ್ಥೆ ತಲೆ ತಗ್ಗಿಸ್ಬೇಕು. ನಮ್ಮನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳು ತಲೆ ತಗ್ಗಿಸ್ಬೇಕು. ಒಂದು ದಿನ ಈ ಕೇರನಗರ ತಾಲೂಕಿನ ಆರೋಗ್ಯ ಅಧಿಕಾರಿಗಳು ಇರ್ಬೋದು, PDO ಇರ್ಬೋದು, VA ಇರ್ಬೋದು, AC ಕಾರಿನಿಂದ ಕೆಳಗಡೆ ಇಳಿದು ಈ ಬಿಸಿಲಿಗೆ ಬಂದು ಈ ಒಂದು ನೊಂದ ಕುಟುಂಬದ ಒಂದು ಕಷ್ಟವನ್ನು ಕೇಳಿದ್ರೆ ನಿಜವಾಗ್ಲೂ ಕೂಡ ನಿಮಗೆ ನಮ್ಮ ತೆರಿಗೆ ದುಡ್ಡಿನಲ್ಲಿ ಪಡಿತಕ್ಕಂಥ ಸಂಬಳಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ. ಜೊತೆಗೆ ಈ ಒಂದು ಸ್ಟೋರಿಯನ್ನು ನೋಡ್ತಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು, ಕೇವಲ ಕೇರನಗರದ ರಾಜಕಾರಣಿಗಳಲ್ಲ, ಬೇರೆ ರಾಜಕಾರಣಿಗಳು ಕೂಡ ಮಾನವೀಯ ಅಂತಃಕರಣ ಮರಿತಕ್ಕಂಥ ಸಾಕಷ್ಟು ಸೌಹೃದಿ ರಾಜಕಾರಣಿಗಳಿದ್ದೀರಾ, ಬಿಸ್ನೆಸ್ ಮ್ಯಾಗ್ನೆಟ್ಗಳಿದ್ದೀರಾ, ಬ್ಯೂರೋಕ್ರಸಿಗಳಿದ್ದೀರಾ. ಒಂದಷ್ಟು ದಾನ ಧರ್ಮವನ್ನು ಜೆನ್ಯೂನ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೊಡಬೇಕು ಅಂತೇಳಿ ಸಾಕಷ್ಟು ಜನ ಕಾಯ್ತಾ ಇರ್ತೀರಾ. ಅವರೆಲ್ಲರೂ ಕೂಡ ಈ ಒಂದು ಕುಟುಂಬಂದೇ ನಂಬರ್ ಹಾಕಿರ್ತೀವಿ, ಅವ್ರದ್ದೇ ಅಕೌಂಟ್ ನಂಬರ್ ಹಾಕಿರ್ತೀವಿ, ಅಡ್ರೆಸ್ ಕೂಡ ಹಾಕಿರ್ತೀವಿ. ದಯಮಾಡಿ ನೇರವಾಗಾದರೂ ಬಂದು ಸಹಾಯ ಮಾಡಿ, ಅಥವಾ ಅವ್ರಿಗೆ ಫೋನ್ ಮಾಡಿ ಕ್ರಾಸ್ ಚೆಕ್ ಮಾಡಿ, ಸಂಬಂಧಪಟ್ಟಂಥ ತಾಲೂಕು ಆಡಳಿತವನ್ನು ಸಂಪರ್ಕ ಮಾಡಿ. ಈ ಒಂದು ನೊಂದ ಕುಟುಂಬಕ್ಕೆ ಮೂಲಸೌಕರ್ಯ ಕೊಡೋದು ಒಂದು ಕಡೆ ಆದರೆ, ಆ ನೊಂದು ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಒಂದು ಪುಟ್ಟ ಪೋರಿಯ ಆಸೆಯನ್ನು ಈಡೇರಿಸೋಣ. ಜೊತೆಗೆ ಆ ಒಂದು ಪುಟ್ಟ ಪೋರಿಗೆ ಕಾಲನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ಒಂದು ಚಿಕ್ಕ ಸರ್ಜರಿ ಆದರೆ ಆಕೆಯೂ ಕೂಡ ನಮ್ಮ ಮಕ್ಕಳ ರೀತಿಯಲ್ಲಿ ಮುದ್ದಾಗಿ ಆಟ ಆಡ್ತಾ ಒಂದು ಈ ಸಮಾಜದ ನಾಗರಿಕಳಾಗಿ ಇಂಜಿನಿಯರ್ ಆಗಿ ಬದುಕಬೇಕು ಅನ್ನೋ ಒಂದು ಆಸೆಯನ್ನು, ಹಂಬಲವನ್ನು ಗುಡ್ ನ್ಯೂಸ್ ಕನ್ನಡ ವಾಹಿನಿ ಮುಂದೆ ತೋಡ್ಕೊಂಡಿದ್ದಾರೆ. ದಯಮಾಡಿ ಈ ಸ್ಟೋರಿಯನ್ನು ನೋಡ್ತಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳು ಇಲ್ಲಿ ಜಾತಿ ಧರ್ಮ ಎಲ್ಲವನ್ನೂ ಬದಿಗಿಟ್ಟು ಮಾನವೀಯ ಅಂತಃಕರಣದಲ್ಲಿ ಸಹಾಯ ಮಾಡಿ ಒಂದು ಪೋರಿಗೆ ಒಂದು ಮರುಜನ್ಮವನ್ನು ಕೊಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಕೇರನಗರ. ಇದು ಮಾನವೀಯ ಸಂದೇಶದ ಜನವಾಹಿನಿ.